ಸಮಸ್ತರಿಗೂ ನಮಸ್ಕಾರ. ಹಾಗೆ ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ. ನಾನು ಶ್ರೀದೇವಿ. ಬೆಂಗಳೂರು ಸ್ವಲ್ಪ ಬೋರ್ ಆಯ್ತು, ಬ್ಯುಸಿ ಆಗಿರೋದು ಬೋರ್ ಆಯ್ತು, ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೇಕು, ಒಳ್ಳೆ ಜಾಗದಲ್ಲಿ ಸಮಯ ಕಳಿಬೇಕು, ಮನೆಯವರೊಂದಿಗೆ, ಮಕ್ಕಳೊಂದಿಗೆ, ಕುಟುಂಬದವರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಅಂತಂದ್ರೆ ಅದಕ್ಕೆ ಸರಿಯಾದಂತಹ ಜಾಗನೇ ಈಶಾ ಫೌಂಡೇಶನ್. ಇದು ಬೆಂಗಳೂರಿಗೆ ಸಮೀಪ ಇದೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದೆ. ಹಾಗಾಗಿ ತುಂಬಾನೇ ಹತ್ರ, ಹೋಗಿ ಬರೋದಕ್ಕೂ ಕೂಡ ಅನುಕೂಲವಾಗಿದೆ. ಸೊ ಇಂಥ ಸ್ಥಳದಲ್ಲಿ ನೀವು ಒಂದಷ್ಟು ಕಳೆದು ಬಂದ್ರೆ ನಿಮ್ಗೂ ಮೈಂಡ್ ಫ್ರೆಶ್ ಆಗುತ್ತೆ. ಯಾಕಂತಂದ್ರೆ ಪ್ರಕೃತಿಯ ಮಡಿಲಲ್ಲಿ ಶಿವ ಇದ್ದಾನೆ. ತುಂಬಾ ಒಳ್ಳೆ ಜಾಗ, ಪ್ರಶಾಂತವಾದಂತಹ ಜಾಗ. ಹಾಗಾಗಿ ಹೋಗಿ ಬರೋಕ್ಕೂ ಕೂಡ ಅನುಕೂಲ. ನೀವು ಬೇಕಾದ್ರೆ ನಿಮ್ಮ ಓನ್ ವೆಹಿಕಲ್ಸ್ ಅಲ್ಲಿ ಹೋಗ್ಬೋದು, ಇಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಯಾವ್ದ್ರಲ್ಲಿ ಬೇಕಾದ್ರೆ ಹೋಗಿ ಬರ್ಬೋದು. ಇಲ್ಲ ಅಂತಂದ್ರೆ BMTC ಪ್ಯಾಕೇಜ್ ಇದೆ ಕಣ್ರಿ. ಸೊ ಆ ಪ್ಯಾಕೇಜ್ ಅಲ್ಲಿ ಕೂಡ ಹೋಗಿ ಬರ್ಬೋದು. 500 650 ರೂಪಾಯಿ ಒಳಗಡೆ ಒಬ್ಬರಿಗೆ ಆಗತ್ತೆ. ಸೊ ಹೋಗಿ ಬಂದು ನೀವು ಅಲ್ಲಿ ಈಶಾ ಫೌಂಡೇಶನ್ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಜಾಗ ಕೂಡ ನೋಡ್ಕೊಂಡು ಬರಬಹುದು. ಪ್ರೈಸ್ ಡೀಟೇಲ್ಸು ಅದೆಲ್ಲವನ್ನ ನಾನು ಕೊಟ್ಟಿದ್ದೀನಿ. ಇನ್ನು ಟೈಮಿಂಗ್ಸ್ ಬಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ನಿಮ್ಗೆ ದರ್ಶನ ಸಿಗುತ್ತೆ. ಅದಾದ ನಂತರ 7 ಗಂಟೆಗೆ ಒಂದು ಸ್ಪೆಷಲ್ ಲೇಸರ್ ಶೋ ಇದೆ, ಅದನ್ನ ನೀವು ನೋಡ್ಲೇಬೇಕು. ಇದೆಲ್ಲ ಇದ್ರೂ ಕೂಡ ನಿಮ್ಗೆ ಎಂಟ್ರೆನ್ಸ್ ಮಾತ್ರ ಆಬ್ಸಲ್ಯೂಟ್ಲಿ ಫ್ರೀ. ಗಾಡಿಯಲ್ಲಿ ಹೋದ್ರೆ ಪಾರ್ಕಿಂಗ್ ಹೇಗೆ ಅಂತೀರಾ? ಖಂಡಿತವಾಗೂ ಪಾರ್ಕಿಂಗ್ಗೆ ಸಾಕಷ್ಟು ಜಾಗ ಇದೆ. ಆಮೇಲೆ ಬೇಸಿಕ್ ಥಿಂಗ್ಸ್, ಸ್ವಲ್ಪ ಊಟ ತಿಂಡಿ ಇದೆಲ್ಲಕ್ಕೂ ಕೂಡ ಚಿಕ್ಕ ಚಿಕ್ಕ ಅಂಗಡಿಗಳಿದೆ. ಅಷ್ಟೇ ಅಲ್ಲ, ನಿಮಗೆ ಬೇಕಾದ್ರೆ ದಾರಿಲಿ ಬರ್ತಾ ನಿಮಗೆ ಬೇರೆ ಅಂಗಡಿ ವ್ಯವಸ್ಥೆಗಳಿದೆ, ಅಲ್ಲೂ ಕೂಡ ಇದೆ. ಮತ್ತೆ ಅಲ್ಲಿ ಏನ್ ಪ್ರಸಾದ ಆ ಥರದ್ದೇನು ಕೊಡೋದಿಲ್ಲ. ಇನ್ನು ನೀವೇ ತಗೊಂಡು ಹೋಗ್ಬೋದಲ್ಲ, ಅದು ಕೂಡ ವ್ಯವಸ್ಥೆ ಮಾಡಬಹುದು. ತುಂಬಾ ಒಳ್ಳೆಯ ಜಾಗ ಒಂದು ದಿನದ ಮಟ್ಟಿಗೆ. ಇನ್ನು ಇಲ್ಲಿ ನಾವು ಹೋಗ್ಬೇಕು ಅಂತಂದ್ರೆ ಏನ್ ರೀಸನ್ ಅಂತಂದ್ರೆ ಪ್ರಕೃತಿಯ ರೀಸನ್. ಪ್ರಕೃತಿ ಕಾಣ್ತಾ ಇದೆಯಲ್ಲ ನಿಮ್ಗೆ, ಈ ವಿಶಾಲವಾದ ಬೆಟ್ಟದ ಸಾಲುಗಳ ಮಧ್ಯೆ ಶಿವ ಇದ್ದಾನೆ. ಆದಿ ಯೋಗಿ ಶಿವ ಇದ್ದಾನೆ. ಈ ಶಿವ 112 ಅಡಿಯಲ್ಲಿ ಈ ಮೂರ್ತಿಯನ್ನ ನಿರ್ಮಿಸಲಾಗಿದೆ. ತುಂಬಾ ಚೆನ್ನಾಗಿದೆ. ಆಕಾಶಕ್ಕೆ ಶಿವ ಮುಖ ಮಾಡಿದಂತ ಒಂದು ದೃಶ್ಯ ಇದು. ತುಂಬಾ ಅದ್ಭುತವಾದಂತಹ ದೃಶ್ಯ. ಮನೆ, ಮಕ್ಕಳು, ಸಂಸಾರ ಯಾರೊಟ್ಟಿಗೆ ಹೋದ್ರು ಕೂಡ ಪ್ರಶಾಂತವಾದಂತಹ ಜಾಗದಲ್ಲಿ ನೀವು ಆರಾಮಾಗಿ ಕಾಲ ಕಳಿಬಹುದಾದಂತಹ ಜಾಗ ಅಂತಂದ್ರೆ ಈಶಾ ಫೌಂಡೇಶನ್. ಕಾಣಿಸ್ತಾ ಇದ್ದಿಲ್ಲ ನೋಡಿ ಎಷ್ಟು ಆರಾಮಾಗಿದೆ ಅಂತಂದ್ರೆ, ನೀವು ಲೇಸರ್ ಶೋ ನೋಡ್ಬೇಕು ಅಂತಂದ್ರೆ 7 ಗಂಟೆವರೆಗೂ ಇರಬಹುದು. ಇಲ್ಲ ಅಂತಂದ್ರೆ ನೀವು ಇದೆಲ್ಲ ಜಾಗ ನೋಡ್ಕೊಂಡು ಬೇರೆ ಜಾಗ ನೋಡ್ಕೊಂಡು ವಾಪಸ್ ಬರಬಹುದು. ಅಲ್ಲಿ ಹೋದ್ಮೇಲೆ ನೀವು ಸುಮಾರು ಒಂದು 2-3 ಗಂಟೆ ಕಾಲ ಆದ್ರೂ ಕಳೆದ್ರೆ ನಿಮ್ಗೊಂದು ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಶಿವನ ಎದುರುಗಡೆ ನಂದಿ ಇದೆ. ನಂದಿ ಆದ್ಮೇಲೆ ಅದ್ರ ಹಿಂದಕ್ಕೆ ಒಂದು ನಾಗರ ದೇವಸ್ಥಾನ ಇದೆ. ಇವಿಷ್ಟೇ ನೋಡಕ್ಕೆ ಅಲ್ಲಿರುವಂತದ್ದು. ಇನ್ ಬಿಟ್ರೆ ಬಯಲು, ಆ ಬಯಲಿನಲ್ಲಿ ನೀವು ಆರಾಮಾಗಿ ಕೂತ್ಕೊಂಡು ಇಡೀ ಸುತ್ತ ನೋಡಿದ್ರೆ ನಿಮ್ಗೆ ಕಾಣಿಸೋದು ಬರೀ ಪ್ರಕೃತಿ, ಬೆಟ್ಟ, ಹಸಿರು, ಗುಡ್ಡ, ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಆಮೇಲೆ ಹಿತವಾದಂತಹ ಗಾಳಿ ಬರುತ್ತೆ. ಇನ್ನು ಸಂಜೆ ಆಯ್ತು ನೋಡಿ, ಸಂಜೆ ಆದ್ರೆ ಎಷ್ಟು ಚೆನ್ನಾಗಿ ಎಲ್ಲ ಲೈಟ್ಗಳನ್ನ ಹಾಕ್ತಾರೆ, ಅದು ಚೆನ್ನಾಗಿರುತ್ತೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಲೇಸರ್ ಶೋ ಶುರುವಾಗತ್ತೆ, ಅದಕ್ಕೋಸ್ಕರ ಜನ ಕಾಯ್ತಾರೆ. ಈ ಶಿವನ ಬಳಿ ನೀವು ಹೋದ್ರೆ ನೋಡ್ತಾ ಇದ್ದಿಲ್ಲ, ಆಕಾಶಕ್ಕೆ ಮುಖ ಮಾಡಿರುವಂತ ಶಿವ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂತಂದ್ರೆ ನಿಮಗೆ ಶಿವ ಆಕಾಶದಲ್ಲಿ ಇದಾನೇನೋ ಅಂತ ಅನ್ಸೋಷ್ಟು ದೊಡ್ಡದಾಗಿ ಈ ಒಂದು ಮೂರ್ತಿ ಇದೆ. ಅದರಿಂದ ತುಂಬಾ ಖುಷಿ ಪಡುವಂತಹ ಜಾಗ ಇದು ಅಂತ ಹೇಳ್ತೀನಿ. ಮಿಸ್ ಮಾಡ್ಕೊಳ್ದೆ ನೀವು ನೋಡ್ಬೇಕಾಗತ್ತೆ. ಇನ್ನು ಕತ್ಲೆ ಆಯ್ತು ನೋಡಿ, ಈಗ 7 ಗಂಟೆಗೆ ಸರಿಯಾಗಿ ಲೇಸರ್ ಶೋ ಶುರುವಾಗುತ್ತೆ. ಇದು 1/4 ಗಂಟೆಯಿಂದ 20 ನಿಮಿಷದ ಕಾಲ ಇರುತ್ತೆ. ಕತ್ತಲೆಯಲ್ಲಿ ಶುರುವಾಗುವಂತಹ ಈ ಲೇಸರ್ ಶೋ ನೋಡಕ್ಕೆ ಒಂದು ಆನಂದ, ಅದ್ಭುತವಾದಂತಹ ದೃಶ್ಯಗಳು ಕಾಣಿಸ್ತಾ ಹೋಗುತ್ತೆ. ಚಂದ್ರ ಚೂಡ ಶಿವನಿಂದ ಶುರುವಾಗುವಂಥದ್ದು ಶಿವನ ವಿವಿಧ ರೂಪಗಳನ್ನ ತೋರಿಸ್ತಾ ಹೋಗುತ್ತೆ. ನೀಲಕಂಠನಾದದ್ದು, ಅರ್ಧನಾರೀಶ್ವರನಾದದ್ದು, ಹಾಗೆಯೇ ಯೋಗಿ ರೂಪವಾದಂತಹ ಶಿವ, ಹೀಗೆ ಹಲವು ರೀತಿಯ ಶಿವನ ಸ್ವರೂಪಗಳನ್ನ ಈ ಒಂದು ಲೇಸರ್ ಶೋನಲ್ಲಿ ತೋರಿಸ್ತಾ ಹೋಗ್ತಾರೆ. ನೋಡಕ್ಕೆ ಕಣ್ ಸಾಲದು ಕಂಡ್ರೆ ಅಲ್ಲೇ ಕೂತ್ಕೊಂಡು ನೋಡ್ಬೇಕು. ನಮಗಿವೆಲ್ಲ ತಾಂತ್ರಿಕದ ಒಂದು ಚಮತ್ಕಾರ ಅಂತ ಗೊತ್ತಿದ್ರು ಕೂಡ ಆ ಒಂದು ಕ್ಷಣಕ್ಕೆ, ಆ ಒಂದು ಪರಿಸರದಲ್ಲಿ ನಿಮಗೆ ಶಿವನ ಸಾಕ್ಷಾತ್ಕಾರ ಆದಂತಹ ಅನುಭವ ಆಗತ್ತೆ. ಸುತ್ತಲೂ ಗಾಳಿ, ತಣ್ಣನೆ ಗಾಳಿ, ಕತ್ತಲಿನ ಮಧ್ಯ ಈ ಬೆಳಕಿನ ಆಟ ನೋಡೋದೇ ಒಂದು ಸೌಭಾಗ್ಯ ಅಂತ ನಿಮ್ಗೆ ಅನಿಸ್ತೇ ಇರೋದಿಲ್ಲ. ನಾವೆಲ್ಲವನ್ನ ಮರೆತು ಅಲ್ಲಿ ಒಂದು 10-15 ನಿಮಿಷಗಳ ಕಾಲ ಆಧ್ಯಾತ್ಮಿಕವಾಗಿ ಕಳೆದೋಗುವಂತಹ ಕಾಲ ಈ ಒಂದು ಸಮಯ. ಈ ಎಲ್ಲ ದೃಶ್ಯಗಳಿಗೂ ನೀವು ಸಾಕ್ಷಿ ಆಗ್ಬೇಕು ಅಂತಂದ್ರೆ ನೀವೆಲ್ಲರೂ ಕೂಡ ಈಶಾ ಫೌಂಡೇಶನ್ಗೆ ಹೋಗ್ಬೇಕು, ನೋಡ್ಬೇಕು, ಖುಷಿ ಪಡ್ಬೇಕು. ಖುಷಿ ಪಡಕ್ಕೆ ಇಂಥದ್ದೇ ಜಾಗ ಅಂತ ಇಲ್ವಲ್ಲ, ನಮ್ಗೆ ಹತ್ರವಾಗಿರೋ ಸ್ಥಳದಲ್ಲಿ, ನಮ್ಗೆ ಅನುಕೂಲವಾದಂತಹ ಸಮಯದಲ್ಲಿ ಹೋಗಿ ಬರ್ಬೋದು ಇಂತಹ ಸ್ಥಳಗಳಿಗೆ ಅಂದ್ರೆ ಹೋಗಿ ಬನ್ನಿ. ರಜಾ ದಿನಗಳಲ್ಲಿ ತುಂಬಾ ರಶ್ ಇರುತ್ತೆ. ನಾವು ಹೋಗಿರೋದು ಸೋಮವಾರವೇ ಇಷ್ಟು ಜನ ಇದ್ರು. ನೋಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋಗಿ ಬನ್ನಿ ಅಂತ ಹೇಳ್ತಾ ನೋಡಿ, ದೃಶ್ಯದಲ್ಲಿ ಅದ್ಭುತವಾಗಿ ಶಿವ ಕಾಣಿಸ್ತಾ ಇದ್ದಾನೆ. ಇದನ್ನ ನೋಡಿದ ನಂತರ ನಿಮ್ಗೆ ಅನ್ಸೋದೊಂದೇ, ಭಾವುಕರಾಗಿ ಓಂ ನಮಃ ಶಿವಾಯ ಅಂತ ಹೇಳ್ಬೇಕು ಅಂತ ಅನ್ಸುತ್ತೆ. ಮನಸ್ಸಿನಲ್ಲಿ ಧ್ಯಾನ ಮಾಡ್ಕೊಂಡು ಓಂ ನಮಃ ಶಿವಾಯ ಅಂತ ಹೇಳಿ
ನೋಡಿ. ಇದಾದ ನಂತರ ಆರತಿ ಇರುತ್ತೆ, ಆರತಿ ನಂತರ ಕಾರ್ಯಕ್ರಮ ಮುಗಿಯುತ್ತೆ. ಸೊ ನಿಮ್ಗೆ ಇಷ್ಟ ಆಯ್ತು ಈ ವಿಡಿಯೋ ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ಹಾಗೂ ಧನ್ಯವಾದಗಳು.